ರವಿಯು ಬಹಳ ಮಹತ್ವಾಕಾಂಕ್ಷೆಯಿಂದ ಯಶಸ್ಸಿಗಾಗಿ ಕಠಿಣ ಶ್ರಮ ಪಡುತ್ತಿದ್ದನು. ರವಿಗೆ ಸುಂದರವಾದ ಪತ್ನಿ ಪ್ರಿಯಾ ಹಾಗೂ ಒಬ್ಬಳು ಮುದ್ದಾದ ಮಗಳು ಮೀರಾ ಇದ್ದಳು. ಹೊರ ಜಗತ್ತಿಗೆ ರವಿಯು ಸದಾ ಉತ್ತಮವಾಗಿ ಕಂಡರೂ ಒಳಗೊಳಗೆ ರವಿಯು ಸದಾ ತನ್ನ ಹಾಗೂ ತನ್ನ ಕುಟುಂಬದ ಬಗ್ಗೆಯೇ ಚಿಂತಿಸುತ್ತಿದ್ದನು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನಿಗೆ ಕಾಡುತ್ತಿದ್ದಂತಹ ಬಹುದೊಡ್ಡ ವಿಷಯವೆಂದರೆ ಕನ್ನಡಿಯಲ್ಲಿ ಕಾಣುವಂತಹ ಅವನ ಪ್ರತಿಬಿಂಬ. ಪ್ರತಿ ಸರಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದಾಗ ಅವನಿಗೆ ಅವನ ಬಗ್ಗೆ ಕೀಳರಿಮೆಯೇ ಬರುತ್ತಿತ್ತು. ಪ್ರತಿಬಿಂಬವನ್ನು ನೋಡಿ ತನ್ನ ಬಗ್ಗೆ ಎಷ್ಟೇ ಒಳ್ಳೆಯ ಯೋಚನೆಗಳನ್ನು ಮಾಡಲು ಪ್ರಯತ್ನಿಸಿದರೂ ಅವನಿಗೆ ಅವನಲ್ಲಿರುವ ಕುಂದುಕೊರತೆಗಳೇ ಎದ್ದು ಕಾಣುತ್ತಿದ್ದವು. ಒಂದು ದಿನ ಹೀಗೆ ಹಳೆಯ ಮಾರುಕಟ್ಟೆಯ ಮೂಲಕ ನಡೆದುಕೊಂಡು ಹೋಗುತ್ತಿದ್ದಾಗ ರವಿಯು ನಿಗೂಢವಾದ ಪುರಾತನ ಅಂಗಡಿಯೊಂದರ ಮುಂದೆ ಎಡವಿ ಬೀಳುತ್ತಾನೆ. ಅಂಗಡಿಯು ವಿವಿಧ ಹಳೆಯ ವಸ್ತುಗಳಿಂದ ತುಂಬಿತ್ತು ಹಾಗೂ ಒಂದು ಮೂಲೆಯಲ್ಲಿ ದೊಡ್ಡ ಕನ್ನಡಿ ಕೂಡ ಇತ್ತು. ಆ ದೊಡ್ಡ ಕನ್ನಡಿಯನ್ನು ನೋಡಿದ ತಕ್ಷಣ ರವಿಗೆ ಆ ಕನ್ನಡಿಯು ಅಂತಿಂತ ಕನ್ನಡಿಯಲ್ಲ ಎಂದನಿಸಿತು. ಆ ಕನ್ನಡಿಯ ಹಿಂದೆ ಏನೋ ವಿಸ್ಮಯಕಾರಿ ರಹಸ್ಯ ಅಡಗಿದೆ ಎಂದೆನಿಸಿತು. ಆ ಅಂಗಡಿಯ ಮಾಲೀಕರು ಬಹಳ ವಯಸ್ಸಾದವರು. ಅವರು ರವಿಯ ಕುತೂಹಲವನ್ನು ಗಮನಿಸುತ್ತಾರೆ. ಆ ಕನ್ನಡಿ ನಿಮ್ಮ ಪ್ರತಿಬಿಂಬಕ್ಕಿಂತ ಹೆಚ್ಚಿನದನ್ನು ತೋರಿಸುತ್ತದೆ. ಇದು ನಿಮ್ಮ ಜೀವನದ ಹಿಂದಿನ, ವರ್ತಮಾನ ಮತ್ತು ಭವಿಷ್ಯದ ಸತ್ಯವನ್ನು ತೋರಿಸುತ್ತದೆ. ಇದನ್ನು ಕೇಳಿದ ರವಿಗೆ ಕುತೂಹಲ ಹೆಚ್ಚಾಗಿ ಆ ಕನ್ನಡಿಯನ್ನು ಖರೀದಿಸಿಯೇ ಬಿಡುತ್ತಾನೆ. ಆ ದಿನ ರಾತ್ರಿ ರವಿಯು ತನ್ನ ಮಲಗುವ ಕೊಠಡಿಯ ಗೋಡೆ ಮೇಲೆ ಆ ಕನ್ನಡಿಯನ್ನು ಇರಿಸುತ್ತಾನೆ. ಆ ಕನ್ನಡಿಯನ್ನು ನೋಡುತ್ತಿದ್ದ ಹಾಗೆ ಅವನಿಗೆ ಏನೋ ಒಂದು ವಿಚಿತ್ರ ಕಾಣುತ್ತದೆ. ಅವನ ಪ್ರತಿಬಿಂಬ ಈಗಿನದ್ದಾಗಿರದೆ ಅವನ ಯೌವನದ ಪ್ರತಿಬಿಂಬವಾಗಿರುತ್ತದೆ. ಯೌವನ ಕಾಲದಲ್ಲಿ ಅವನು ನಗುನಗುತ್ತಾ ಬಹಳ ಸರಳವಾದ ಜೀವನವನ್ನು ಸಾಗಿಸುತ್ತಿದ್ದಂತಹ ಪ್ರತಿಬಿಂಬವಾಗಿರುತ್ತವೆ. ರವಿಯು ತನ್ನ ಯೌವನದ ಪ್ರತಿಬಿಂಬವನ್ನು ನೋಡಿ ಖುಷಿ ಪಡುತ್ತಿದ್ದ ಹಾಗೆ ಆ ಪ್ರತಿಬಿಂಬವು ಬದಲಾಗಿ ಅವನನ್ನು ಬಹಳ ಯಶಸ್ಸು ಕಂಡಿರುವಂತಹ ಒಂದು ಯುವಕನನ್ನಾಗಿ ತೋರಿಸುತ್ತದೆ. ಆದರೆ ಆ ಯಶಸ್ಸಿನೊಂದಿಗೆ ಅವನು ಬಹಳ ಒಪ್ಪಂಟಿಯಾಗಿ ತುಂಬಾ ಒತ್ತಡದ ಜೀವನವನ್ನು ಅನುಭವಿಸುತ್ತಿರುವ ಹಾಗೆ ಕಾಣಿಸುತ್ತದೆ. ಅವನಲ್ಲಿ ಎಷ್ಟೇ ಭೌತಿಕ ಸಂಪತ್ತು ಇದ್ದರೂ ಜೀವನದಲ್ಲಿ ಬಹಳ ದುಃಖ ಅನುಭವಿಸುವ ಹಾಗೆ ಕಾಣುತ್ತದೆ. ಇದನ್ನು ನೋಡಿ ಗೊಂದಲಕ್ಕೊಳಗಾದ ರವಿಯು ಈ ಕನ್ನಡಿಯು ನಾನು ಇಂದಿನವರೆಗೂ ಅನುಭವಿಸದೇ ಇರುವಂತಹ ಕ್ಷಣಗಳನ್ನು ಯಾಕೆ ತೋರಿಸುತ್ತಿದೆ ಎಂದು ಯೋಚಿಸುತ್ತಾನೆ. ಇದನ್ನೆಲ್ಲ ನೋಡಿದ ರವಿಗೆ ಆಘಾತಗೊಂಡರೂ ಈ ಕನ್ನಡಿಯು ಇನ್ನೇನೇನು ರಹಸ್ಯಗಳನ್ನು ಬಯಲು ಮಾಡಬಹುದು ಎನ್ನುವ ಕುತೂಹಲವು ಹೆಚ್ಚಾಗುತ್ತದೆ. ತನ್ನ ಮುಂದಿನ ಭವಿಷ್ಯ ಹೇಗಿರಬಹುದು ಎಂಬ ಕುತೂಹಲದಿಂದ ರವಿಯು ದಿನ ಕಳೆದಂತೆಯೇ ಹೆಚ್ಚು ಹೆಚ್ಚು ಸಮಯವನ್ನು ಕನ್ನಡಿಯ ಮುಂದೆ ಕಳೆಯುತ್ತಾನೆ. ಆ ಕನ್ನಡಿಯಲ್ಲಿ ರವಿಯು ತನ್ನನ್ನು ತಾನು ಬಹುದೊಡ್ಡ ಯಶಸ್ಸು ಕಂಡ ಉದ್ಯಮಿಯಾಗಿ ನೋಡುತ್ತಾನೆ. ಆದರೆ ಆ ಯಶಸ್ಸಿನೊಂದಿಗೆ ಅವನು ತನ್ನ ಕುಟುಂಬವನ್ನು ಕಳೆದುಕೊಳ್ಳುವುದು ಅವನಿಗೆ ಕಾಣುತ್ತದೆ. ಒಂದಾನೊಂದು ಕಾಲದಲ್ಲಿ ಅವನನ್ನು ಬಹಳ ಪ್ರೀತಿಸುತ್ತಿದ್ದಂತಹ ಅವನ ಹೆಂಡತಿ ಪ್ರಿಯಾ ಈಗ ಅವನಿಂದ ತುಂಬಾ ದೂರ ಆಗಿ ಬಹಳ ದುಃಖದಿಂದ ಇರುವಂತೆ ಕಾಣುತ್ತದೆ. ಅವನ ಮಗಳು ಮೀರಾ ತಂದೆಯ ಆಧಾರವಿಲ್ಲದೆ ಬೆಳೆಯುವುದನ್ನು ನೋಡುತ್ತಾನೆ. ಒಂದು ದಿನ ರವಿಯು ಕೆಲಸದಿಂದ ಮನೆಗೆ ಬರುವಾಗ ತುಂಬಾ ತಡರಾತ್ರಿ ಆಗಿರುತ್ತದೆ. ಅವನ ಹೆಂಡತಿ ಪ್ರಿಯಾ ಅವನಿಗಾಗಿ ಕಾಯುತ್ತಾ ಬಹಳ ಬೇಸರದಿಂದ ಕುಳಿತಿರುತ್ತಾಳೆ. ರವಿ, ನೀನು ಯಾವಾಗ್ಲೂ ತುಂಬಾ ಬ್ಯುಸಿ ಆಗಿ ಕೆಲಸದಲ್ಲಿ ನಿರತನಾಗಿ ಇರುತ್ತೀಯಾ? ನನಗೆ ನೀನು ಬೇಕು, ನಿನ್ನ ಜೊತೆ ಸಮಯ ಕಳೆಯಬೇಕು. ನಾನು ಇದನ್ನು ನಮಗಾಗಿ ಮಾಡುತ್ತಿದ್ದೇನೆ ಪ್ರಿಯಾ. ನಾವು ಬಯಸಿದ ಎಲ್ಲವನ್ನೂ ನಾವು ಹೊಂದುತ್ತೇವೆ. ನನ್ನನ್ನು ನಂಬು. ಇದನ್ನು ಕೇಳಿದ ಪ್ರಿಯಾಳ ಕಣ್ಣುಗಳು ನೀರು ತುಂಬಿಕೊಂಡವು.
ಆದರೆ ಅವಳು ಏನೂ ಮಾತಾಡದೆ ಸುಮ್ಮನಿದ್ದಳು. ಇದರೊಂದಿಗೆ ಅವರ ಸಂಬಂಧದ ನಡುವೆ ಬಿರುಕು ಬಿಡಲು ಪ್ರಾರಂಭವಾಯಿತು. ಆ ದಿನ ರಾತ್ರಿ ಪುನಃ ರವಿಯು ಆ ಕನ್ನಡಿಯ ಮುಂದೆ ಹೋಗುತ್ತಾನೆ. ಈ ಬಾರಿ ಅವನ ಪ್ರತಿಬಿಂಬವು ಕನ್ನಡಿಯನ್ನು ಹಿಡಿದುಕೊಂಡು ಒಬ್ಬನೇ ನಿಂತಿರುವ ಹಾಗೆ ಕಾಣುತ್ತದೆ. ಆ ಪ್ರತಿಬಿಂಬದಲ್ಲಿ ಪ್ರಿಯಾ ಆಗ್ಲಿ ಮೀರಾ ಆಗ್ಲಿ ಎಲ್ಲಿಯೂ ಕಾಣಸಿಗುವುದಿಲ್ಲ. ಇದನ್ನು ನೋಡಿ ರವಿಯು ವಿಚಲಿತನಾಗುತ್ತಾನೆ. ಯಾಕಂದರೆ ಈ ಕನ್ನಡಿಯ ಪ್ರತಿಬಿಂಬ ಅವನ ಭವಿಷ್ಯವನ್ನೇ ಅವನಿಗೆ ತೋರಿಸುತ್ತಿದೆ ಎಂದು ಅವನಿಗೆ ತಿಳಿದಿರುತ್ತದೆ. ಮರುದಿನ ಹೀಗೆ ಕುಳಿತಿರುವಾಗ ರವಿಗೆ ಅಚಾನಕ್ಕಾಗಿ ಒಂದು ಕರೆ ಬರುತ್ತದೆ. ಆ ಕರೆ ಒಂದು ಬಹುದೊಡ್ಡ ಬಿಸಿನೆಸ್ನ ಡೀಲ್ ಬಗ್ಗೆ ಆಗಿರುತ್ತದೆ. ಈ ಬಿಸಿನೆಸ್ ಏನಾದರೂ ಯಶಸ್ವಿಯಾದಲ್ಲಿ ಖಂಡಿತ ತಾನು ಲಕ್ಷಾಧಿಪತಿ ಆಗುತ್ತೇನೆ ಎಂಬುದು ರವಿಗೆ ಭಾಸವಾಗುತ್ತದೆ. ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನು ಕೈಚೆಲ್ಲಬಾರದು ಎಂದು ರವಿಯು ನಿರ್ಧರಿಸುತ್ತಾನೆ. ಅವನು ಈ ಬಿಸಿನೆಸ್ಸಿನ ಕಾಂಟ್ರಾಕ್ಟಿಗೆ ಸಹಿ ಹಾಕಲು ಪೆನ್ನನ್ನು ಎತ್ತುವಷ್ಟರಲ್ಲಿ ಅವನಿಗೆ ಮತ್ತೊಂದು ಕರೆ ಬರುತ್ತದೆ. ಆ ಕರೆ ಬೇರೆ ಯಾರದ್ದೂ ಅಲ್ಲ, ಅವನ ಪತ್ನಿ ಪ್ರಿಯಾಳದ್ದಾಗಿರುತ್ತದೆ. ರವಿ, ನಾನು ಎಷ್ಟು ದಿನ ಕಾಯಬಹುದೋ ಗೊತ್ತಿಲ್ಲ. ಮೀರಾಗೆ ನೀನು ಬೇಕು, ನನಗೂ ನೀನು ಬೇಕು. ದಯವಿಟ್ಟು ಮನೆಗೆ ಬಾ. ಇದನ್ನು ಕೇಳಿದ ರವಿಯು ತಡವರಿಸುತ್ತಾನೆ. ಈ ಕ್ಷಣಕ್ಕಾಗಿ ರವಿಯು ತುಂಬಾ ಶ್ರಮಿಸಿದ್ದನು. ಆದರೆ ಅವನಿಗೆ ಸತ್ಯವೂ ತಿಳಿದಿತ್ತು. ಈ ಮಾರ್ಗವು ಅವನನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆ ಎಂಬುದನ್ನು ಕನ್ನಡಿ ಈಗಾಗಲೇ ತೋರಿಸಿತ್ತು. ಅವನು ತನ್ನ ಕುಟುಂಬ, ಸಂತೋಷ, ಶಾಂತಿ ಎಲ್ಲವನ್ನು ಕಳೆದುಕೊಳ್ಳುವ ಹಂತದಲ್ಲಿದ್ದನು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ರವಿಯು ಮನೆಗೆ ಧಾವಿಸುತ್ತಾನೆ. ಅವನ ಮನಸ್ಸಿನಲ್ಲಿ ಯೋಚನೆಗಳ ಸುಂಟರಗಾಳಿಯೇ ಬೀಸುತ್ತಿರುತ್ತದೆ. ಅವನು ಮನೆಯೊಳಗೆ ಹೋಗುತ್ತಿದ್ದಂತೆ ಪ್ರಿಯಾಳು ತನ್ನ ಲಗೇಜನ್ನು ಪ್ಯಾಕ್ ಮಾಡುತ್ತಿದ್ದನ್ನು ನೋಡುತ್ತಾನೆ. ಅವಳು ಮೀರಾ ಜೊತೆ ಹೊರಡಲು ಸಿದ್ಧಳಾಗಿರುತ್ತಾಳೆ. ನಾನು ಇನ್ನು ಮುಂದೆ ಹೀಗೆ ಬದುಕಲು ಸಾಧ್ಯವಿಲ್ಲ ರವಿ. ನೀನು ನಿಜವಲ್ಲದದ್ದನ್ನು ಬೆನ್ನಟ್ಟುತ್ತಿದ್ದೀಯಾ? ನಾನು ಅದನ್ನು ನೀನಾಗೆ ನೋಡುವಂತೆ ಮಾಡಲು ಪ್ರಯತ್ನಿಸಿದೆ, ಆದರೆ ನೀನು ನಿನ್ನ ಸ್ವಂತ ಜಗತ್ತಿನಲ್ಲಿ ಕಳೆದು ಹೋಗಿದ್ದೀಯಾ? ಇದನ್ನು ಕೇಳಿದ ರವಿ ಸ್ತಬ್ಧನಾಗುತ್ತಾನೆ. ಯಶಸ್ಸು, ಸಂಪತ್ತು, ಕುಟುಂಬದ ಪ್ರೀತಿ ಎಲ್ಲವನ್ನೂ ಪಡೆದುಕೊಳ್ಳಬಹುದು ಎಂದು ರವಿ ಭಾವಿಸಿದ್ದನು. ಆದರೆ ಕೊನೆಯಲ್ಲಿ ಇವುಗಳಲ್ಲಿ ಯಾವುದೂ ಅವನ ಬಳಿ ಇಲ್ಲದಂತಾಯಿತು. ಆ ಕನ್ನಡಿಯ ಪ್ರತಿಬಿಂಬವು ಅವನ ಭವಿಷ್ಯವನ್ನು ಅವನಿಗೆ ಆಗಾಗಲೇ ತೋರಿಸಿತ್ತು. ಆದರೆ ಇನ್ನು ಏನನ್ನಾದರೂ ಬದಲಾಯಿಸಲು ತುಂಬ ತಡವಾಗಿತ್ತು. ಕೊನೆಯಲ್ಲಿ ರವಿಯ ಬಳಿ ಯಾವುದೂ ಉಳಿಯಲಿಲ್ಲ. ಆ ದಿನ ರಾತ್ರಿ ರವಿಯು ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಆ ಕನ್ನಡಿಯನ್ನು ಖರೀದಿಸಿದ ಅಂಗಡಿಯ ವಯಸ್ಸಾದ ಮಾಲೀಕರಿಗೆ ಕರೆ ಮಾಡುತ್ತಾನೆ. ನಡೆದದ್ದೆಲ್ಲವನ್ನೂ ಹೇಳುತ್ತಾನೆ. ಕನ್ನಡಿ ಸತ್ಯವನ್ನು ತೋರಿಸುತ್ತದೆ ರವಿ, ಆದರೆ ಸತ್ಯವು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿಲ್ಲ. ಇದು ನಿಮ್ಮ ಆಯ್ಕೆಗಳ ಪರಿಣಾಮಗಳನ್ನು ಮಾತ್ರ ತೋರಿಸುತ್ತದೆ. ಇದನ್ನು ಕೇಳಿ ಜೀವನವು ತನಗೆ ಮತ್ತೊಂದು ಅವಕಾಶವನ್ನು ನೀಡುತ್ತಿದೆ ಎಂಬುದು ರವಿಗೆ ಅರಿವಾಗುತ್ತದೆ. ಕನ್ನಡಿ ಅವನನ್ನು ಬಲೆಗೆ ಬೀಳಿಸಲಿಲ್ಲ. ಅವನ ಆಯ್ಕೆಗಳು ಅವನನ್ನು ಈ ಜಾಲದಲ್ಲಿ ಸಿಕ್ಕಿಸಿ ಹಾಕಿದವು. ತಾನು ಇಲ್ಲಿಯವರೆಗೆ ತನ್ನ ಕುಟುಂಬಕ್ಕೆ ಮಾಡಿದ ಹಾನಿಯನ್ನು ಸರಿಪಡಿಸಲು ರವಿಯು ನಿರ್ಧರಿಸುತ್ತಾನೆ. ಇದು ಅಷ್ಟು ಸುಲಭದ ಮಾತಲ್ಲ, ಆದರೆ ರವಿಯು ಇದನ್ನು ಮಾಡಿಯೇ ಮಾಡುತ್ತೇನೆ ಎಂದು ದೃಢ ನಿರ್ಧರಿಸುತ್ತಾನೆ. ಹೀಗೆ ಹಲವು ವರ್ಷಗಳು ಕಳೆಯುತ್ತವೆ. ಈಗ ರವಿಯು ತುಂಬ ಬದಲಾದ ಮನುಷ್ಯ. ಈಗ ರವಿಯು ತನ್ನ ಕುಟುಂಬದ ಜೊತೆ ಸಮಯ ಕಳೆಯುವುದರಲ್ಲೇ ಸುಖ, ಶಾಂತಿ, ನೆಮ್ಮದಿಯನ್ನು ಅನುಭವಿಸುತ್ತಾ ಇರುತ್ತಾನೆ. ಈ ಹೊತ್ತಿನಲ್ಲಿ ರವಿಯು ಆ ಕನ್ನಡಿಯ ಮುಂದೆ ಹೋಗಿ ನಿಂತು ತನ್ನ ಪ್ರತಿಬಿಂಬವನ್ನು ನೋಡಿದಾಗ ತನ್ನ ತಪ್ಪುಗಳನ್ನು ಅರಿತು ಅದನ್ನು ತಿದ್ದಿ ಯಶಸ್ವಿಯಾದಂತಹ ಮನುಷ್ಯ ಕಾಣುತ್ತಾನೆ. ನಮಗೆ ಬೇಕಾದಂತಹ ದೊಡ್ಡ ಸಂಪತ್ತು ಭೌತಿಕ ವಸ್ತುಗಳಲ್ಲಿಲ್ಲ, ಅದು ನಾವು ಪ್ರೀತಿಸುವ ಸಂಬಂಧಗಳಲ್ಲಿದೆ ಎಂಬುದು ರವಿಗೆ ಸ್ಪಷ್ಟವಾಗಿ ಕಾಣುತ್ತಿರುತ್ತದೆ.